ಸೌಂದರ್ಯವನ್ನು ಇಮ್ಮಡಿಗೊಳಿಸುವಂತಹ ಮುಂಗಾರು ಮಳೆಯನ್ನು ಪ್ರೀತಿಯಿಂದ ಸ್ವಾಗತಿಸೋಣ. ಈಗ ಹಳ್ಳಿಯಲ್ಲಿ ಹಣ್ಣಿನ ಹಬ್ಬ ಅಂದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ರೀತಿಯ ಹಣ್ಣುಗಳು ಬೆಳೆಯುವಂಥ ಸಕಾಲ ಇದು. ನೋಡು ಸೀತಾ, ಎಷ್ಟೊಂದೆಲ್ಲ ನೇರಳೆ ಹಣ್ಣೆಲ್ಲ ಬಿದ್ದು ಹಾಳಾಗ್ಬಿಟ್ಟಿದೆಯಲ್ಲ. ಈ ಹಣ್ಣನ್ನು ನಾವು ತಗೊಂಡು ಬಂದ್ವಲ್ಲ ಈಗ. ಅದೇ ಈ ಹಣ್ಣಿನ ಮಹತ್ವ ಮತ್ತು ವಿಶೇಷತೆ ಏನಿದೆ ಅನ್ನೋದನ್ನು ನಮಗೆ ತಿಳಿದ ವಿಷಯವನ್ನು ನಾವಿಲ್ಲಿ ಚರ್ಚೆ ಮಾಡೋಣ. ನೇರಳೆ ಹಣ್ಣು ಬಹು ಉಪಯೋಗಿ ನಿಜವಾಗ್ಲೂ. ಇದು ಜೀರ್ಣಕ್ರಿಯೆಯನ್ನು ಹೆಚ್ಚಿಗೆ ಮಾಡ್ತದೆ. ದಿನ 8 ರಿಂದ 10 ಹಣ್ಣು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತದೆ. ಇದರ ಬೀಜವನ್ನು ತೆಗೆದು ಚೆನ್ನಾಗಿ ತೊಳೆದು ಇದನ್ನು ನೆರಳಿನಲ್ಲೇ ಬಟ್ಟೆ ಹಾಕಿ ಒಣಸ್ಕೊಳ್ಬೇಕು. ನಂತರ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಪೌಡ್ರ್ ಮಾಡಿ ದಿನ ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ನೀರಿಗೆ 1 ಚಮಚ ಪೌಡರನ್ನು ಹಾಕಿ ಕುಡಿದ್ರೆ ಅದೇನು ಕುದಿಸೋದಾ ಅಥವಾ ಇಲ್ಲ, ಸಾದಾ ತಣ್ಣು ನೀರಿಗೆ ಹಾಕಿ ಪೌಡ್ರನ್ನು ಹಾಕಿ ಕರೆದುಕೊಂಡು ಚೆನ್ನಾಗಿ ಕರಡಿ ಕುಡಿದ್ರೆ BP, ಶುಗರು ಮತ್ತು ಇದು ಕಫ ಮತ್ತು ಪಿತ್ತ, ದೇಹದಲ್ಲಿ ಎಲ್ರಿಗೂ ಸಾಧಾರಣ ಪಿತ್ತ ಇರ್ತದಲ್ಲ, ಇರುವಂಥದ್ದು ಅದೆಲ್ಲ ಚೆನ್ನಾಗಿ ಕಡಿಮೆ ಆಗ್ತದೆ. ಬೆಳಿಗ್ಗೆ ಎದ್ಕೊಂಡು 1 ಚಮಚ 1 ಚಮಚ 1 ಲೋಟ ನೀರಿಗೆ 1 ಚಮಚ ಪೌಡ್ರನ್ನು ಹಾಕಿ ಚೆನ್ನಾಗಿ ಕಲ್ಕೊಂಡು ಕುಡಿಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೇರಳೆ ದಿನ ತಿನ್ನೋದ್ರಿಂದ BP, ಶುಗರ್ ಸಹಿತ ನಿಯಂತ್ರಣದಲ್ಲಿ. ಮತ್ತು ಇದರ ಎಲೆ ಕೂಡ ಮಹತ್ವ ಅಂತ ಹೇಳ್ತಾರೆ. ಹೌದು, ಖನಿಜಾಂಶಗಳ ಆಗರನೇ ಆಗಿರುವಂಥ ಈ ಹಣ್ಣು ಇದರ ತೊಗಟೆ ಮತ್ತು ಎಲೆಯನ್ನು ಕಷಾಯ ಮಾಡಿ ಕೊಡೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಕಣ್ಣಿಗೂ ಒಳ್ಳೆಯದು, ಎಲ್ಲನಕ್ಕೂ ಒಳ್ಳೆಯದು. ಈ ಹಣ್ಣು ನೈಸರ್ಗಿಕವಾಗಿ ಸಿಗುವಂಥ ಹಣ್ಣು ನಿಜವಾಗಿಯೂ ಒಳ್ಳೆಯದು. ಎಷ್ಟೋ ಜನರಿಗೆ ನೇರಳೆ ಹಣ್ಣಿನ ಉಪಯೋಗನೇ ಗೊತ್ತಿಲ್ಲ. ಎಷ್ಟೋ ಕಾಡುಗಳೆಲ್ಲ ನೇರಳೆ ಹಣ್ಣು ಬಿದ್ದು ಹಾಳಾಗ್ತಾ ಇದೆ. ಇದ್ರ ಉಪಯೋಗ ತಿಳ್ಕೊಂಡ್ರೆ ನಿಜವಾಗ್ಲೂ ಒಂದು ಹಣ್ಣು ಕೂಡ ಹಾಳಾಗದೆ ನಾವು ಅದನ್ನು ಬಳಸ್ಬೋದು. ಈ ಹಣ್ಣನ್ನು ದಿನಾಲು ತಿಂತಾ ಬಂದರೆ ಹೆಣ್ಣು ಮಕ್ಕಳ ಗರ್ಭಕೋಶದ ತೊಂದರೆ ಅಂತ ಇರ್ತದಲ್ಲ, ಕೆಲವೊಂದು ಜನಕ್ಕೆ ಋತು ಇದಾದವಾಗ ಎಲ್ಲ ತುಂಬ ಒಳ್ಳೆಯದು. ದಿನ ತಿಂತಾ ಬಂದರೆ ಅದೆಲ್ಲ ಕಡಿಮೆ ಆಗುವಂಥ ಭಾಳ ಒಳ್ಳೆಯ ರೀತಿಯ ಪರಿಣಾಮ ಉಂಟು. ಪ್ರಕೃತಿದತ್ತವಾದ ಕೊಡುಗೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಇವಾಗ ಒಂದು ಎತ್ತರದ ಮರದಲ್ಲಿ ಹಣ್ಣಿದ್ರೆ ನಮ್ಮ ಹತ್ರ ಹತ್ತಿ ಕೊಯ್ಲಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಕೆಳಗಡೆ ಒಂದು ಬಟ್ಟೆಯನ್ನು ಹಾಕಿ ಅಲ್ಲಿ ಬಿದ್ದಂಥ ಹಣ್ಣನ್ನು ಸೀಸನ್ನಲ್ಲಿ 1 ತಿಂಗಳ 1.5 ತಿಂಗಳು ಸಿಗ್ತದೆ. ಅದೇ ನಮಗೆ ಸುಲಭವಾಗಿ ಸರಳವಾಗಿ ಸಿಗುವಂಥ ಅತ್ಯುತ್ತಮವಾದ ಬಹಳ ಉಪಯೋಗದಾಯಕವಾದಂಥ ಹಣ್ಣು. ಎಲ್ಲರೂ ಇದನ್ನು ಬಳಸೋಣ, ಎಲ್ಲರೂ ಇದನ್ನು ಪ್ರೀತಿಯಿಂದ ಹಂಚಿ ತಿನ್ನೋಣ. ತುಂಬ ಚೆನ್ನಾಗಿದೆ. ಇದು ತಿಂದ ತಕ್ಷಣ ಬಾಯಿ ಎಷ್ಟು ಇದು ಆಗ್ತದೆ, ನೀರು ಆಗ್ತದೆ. ಇದು ಮುರುಗಲ ಹಣ್ಣಿನ ಜ್ಯೂಸು, ಕೋಕಮ್ ಜ್ಯೂಸು ತಗೊಳ್ಳಿಯಲ್ಲ. ನಿಮ್ಮ ಮನೇಲೆ ಆಗಿತ್ತು ಮುರುಗಿ ಹಣ್ಣು? ಹೌದು, ಅವ್ರ ಮನೇಲೆ ತಾಜಾ ಮುರುಗಲ ಹಣ್ಣಿನ ಜ್ಯೂಸು ತುಂಬ ರುಚಿಯಾಗಿ. ಇದು ಪಿತ್ತಕ್ಕೆ ಭಾಳ ಒಳ್ಳೆಯದು ಅಲ್ಲ? ಇದ್ರ ಸೊಪ್ಪು ಪಿತ್ತಕ್ಕೆ ರಾಶಿ ಅಲ್ಲ, ತಲೆ ಪಿತ್ತದಿಂದ ತಲೆ ಹೊಡ್ತಾ ಬಂದರೆ ಆ ಸೊಪ್ಪನ್ನು ಬೀಸಿ ತಲೆ ಕಟ್ತಿರ್ತಾರೆ. ನಮ್ಮನೆ ಅಜ್ಜಿ ಎಲ್ಲ ಅದೇ ಮದ್ದು ಮಾಡ್ತಾರೆ. ಮತ್ತು ಸೊಪ್ಪನ್ನು ಕೂಡ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರು ಕೂಡ ಪಿತ್ತಕ್ಕೆ ಉಪಶಮನ ಆಗ. ಮುರಿ ಹಣ್ಣು ಓಡನ್ನು ಕೂಡ ಒಣಸಿಟ್ಕೊಂಡು ನಾವು ಯಾವ ಪಿತ್ತ ಇದ್ರೆ ಅವಾಗ ಮುರುಗಲ ಹಣ್ಣಿನ ಬೀಜವನ್ನು ತೆಗೆದು ಒಣಸ್ಕೊಂಡು ಚೆನ್ನಾಗಿ ಎಣ್ಣೆ ಸಹ ತೆಗಿತು. ಅದರಲ್ಲಿ ತುಂಬ ಮುರುಗಲ ಬೀಜದ ಎಣ್ಣೆ. ಅದ್ರ ಉಪಯೋಗ ಅಂದರೆ ನಮಗೆ ಡಿಸೆಂಟ್ರಿ ಏನಾದ್ರು ಬಂಡಿಗೂ ಯೂಸ್ ಮಾಡ್ತೀವಿ. ದೋಸೆಗೆ ಹೊಡೆದೇ ಇದ್ರು ಚಲೋ ಸ್ವಲ್ಪ ಹೇಳಿ ಅದನ್ನು ಮಾಡ್ತಾ. ಮತ್ತು ಕೆಲವೊಂದು ಜನಕ್ಕೆ ಡಿಸೆಂಟ್ರಿ ಎಲ್ಲ ಆದವಾಗ ಸ್ವಲ್ಪ 1-2 ತುತ್ತು ಅನ್ನಕ್ಕೆ ಆ ಎಣ್ಣೆಯನ್ನು ಹಾಕಿ ಕಲಿಸ್ಕೊಂಡು ಊಟ ಮಾಡಿದ್ರು ಭಾಳ ಬೇಗ ಕಡಿಮೆ ಆಗ್ತದೆ. ತುಂಬ ಒಳ್ಳೆಯದು, ತಂಪು. ಮತ್ತು ಅದು ಉಪಯೋಗ ಇದು ಎಲ್ಲದು ಔಷಧಿ ಗುಣದೇ ಹಣ್ಣು. ಈ ಎಲೆ ಮತ್ತು ಅದರ ಸೊಪ್ಪು ಎಲ್ಲದೂ ಕೂಡ ಅದು ಉಪಯೋಗಕ್ಕೆ ಬರ್ತದೆ. ಇದು ಹಳ್ಳಿಯಲ್ಲಿ ಸುಲಭವಾಗಿ ಸಿಗುವಂಥ ಪೇರ್ಲೆ ಹಣ್ಣು ಅಂದರೆ ಸೀಬೆಹಣ್ಣು. ಅದರಲ್ಲಿ ಸುಮಾರು ಥರ ಇರ್ತದೆ. ಕೆಂಪು ತಿರುಳು, ಬಿಳಿ ತಿರುಳು,
ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಕಾಲದಲ್ಲೂ ಆಮೇಲೆ ಇನ್ನೊಂದು ಫುಲ್ಲು ಪೇರ್ಲೆ ಹಣ್ಣು ಬೀಟ್ರೂಟ್ ಕಲರಲ್ಲೇ ಇರುವಂಥದ್ದು. ಬೀಟ್ರೂಟ್ ಪೇರ್ಲೆ ಅಂತ. ಬೀಟ್ರೂಟ್ ಪೇರ್ಲೆ ಹಣ್ಣು. ಒಳಗಡೆ ಬಿಳಿ ತಿರುಳು ಮತ್ತೆ ಕೆಂಪು ತಿರುಳು ಅಂತ ಇರುತ್ತೆ ಇದ್ರೊಳಗೆ. ಇದು ಕೆಂಪು ತಿರುಳು. ಇದು ಕೆಂಪು ತಿರುಳಲ್ಲ. ಇದರಲ್ಲಿ ಎ ಮತ್ತು ಸಿ ವಿಟಮಿನ್ ಇರ್ತದೆ. ಒಂದು ಪೇರ್ಲೆ ಹಣ್ಣು ತಿಂದರೆ ಒಂದು ಸೇಬು ಹಣ್ಣು ತಿಂದಷ್ಟೇ ಸಮಾನ, ಅಷ್ಟು ಪೌಷ್ಟಿಕಾಂಶ ಇರ್ತದೆ. ಈ ಇದು ಪೇರ್ಲೆ ಹಣ್ಣಿನ ಗಿಡದ ಎಲೆ, ಅದು ಒಂದು ಸೇಬಿನಷ್ಟೇ ಇದೆ. ಎಲೆಯನ್ನು ತೆಗೆದು ಚೆನ್ನಾಗಿ ಈ ಹಲ್ಲು ನೋವಿದ್ದವರೆಲ್ಲವ ಚೆನ್ನಾಗಿ ಆ ಎಲೆಯನ್ನು ಜಿಗಿಬೇಕು, ಹಲ್ಲಲ್ಲಿ ಅದರ ರಸ ಕುಡಿಬೇಕು. ಅಲ್ಲಿಗೆಲ್ಲ ಹಲ್ಲು ನೋವೆಲ್ಲ ತುಂಬ ಬೇಗ ಕಡಿಮೆ ಆಗ್ತದೆ. ಪೇರ್ಲೆ ಮಾಡೋದು ಸುಳಿ ಎಷ್ಟೇ ತಗೊಂಡು ಎಲೆ ಅದು ಸುಳಿ ತಿನ್ನೋದ್ರಿಂದ ಪಿತ್ತಕ್ಕೂ ಔಷಧಿ. ಈ ಪೇರ್ಲೆ ಎಲೆ, ಕರಿಬೇವಿನ ಸೊಪ್ಪಿನ ಎಲೆ ಇದೆಲ್ಲ ಹಾಕಿ ಎಣ್ಣೆ, ಕೊಬ್ಬರಿ ಎಣ್ಣೆಲಿ ಕುದಿಸಿ ಡೈಲಿ ತಲೆಗೆ ಹಾಕೋದ್ರಿಂದ ತಲೆ ಕೂದಲು ಉದ್ರದ್ದು ಕಡಿಮೆ ಆಗ್ತದೆ ಮತ್ತು ತಲೆನೋವು ಕಡಿಮೆ. ನೀರು, ಬಿಸಿಲು, ಗೊಬ್ಬರ ಇದ್ರೆ ಇದು ಎನಿ ಯಾವ ಕಾಲಕ್ಕೂ ಯಾವಾಗೂ ಆಗುವಂತ ಸಾಮಾನ್ಯವಾಗಿ ಎಲ್ಲ ಕಾಲದಲ್ಲೂ ಸಿಗುವಂತ ಹಣ್ಣು ನಮಗೆ. ಈ ಪೇರ್ಲೆ ಹಣ್ಣಿನ ಮಹತ್ವ ಅಥವಾ ವಿಶೇಷತೆ ನಿಮಗೆಂತ ಗೊತ್ತಿದ್ದು ಇದ್ರ ಬಗ್ಗೆ? ಅದೇ ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಾಲದಲ್ಲೂ ನಮಗೆ ನಮ್ಮದು ಬಾಲ್ಯದ ನೆನಪುದೇ ಜಾಸ್ತಿ. ಅಂದರೆ ಪೇರ್ಲೆ ಹಣ್ಣು ಮರಕ್ಕೆ ಹತ್ತಿ ಆಟ ಆಡಿದ್ದು, ಅಂದರೆ ಸಿಹಿ ವಾರಿಯವರೆಲ್ಲರೂ ಸೇರಿ ಪೇರ್ಲೆ ಹಣ್ಣು ಮರಕ್ಕೆ ಹತ್ತಿ ಆಟ ಆಡಿ ಸಿಹಿ ನೆನಪು ಅಂದ್ರೆ ಪೇರ್ಲೆ ಮರನೇ ನಮ್ಮದು. ಅಂದರೆ ಸುಲಭವಾಗಿ ಸಿಗುವಂತಹ ಹಣ್ಣು. ಹೌದು, ಮೇಲೆ ಮರ ಹತ್ಕೊಂಡು ಹೋಗಿ ಕೆಳಗಿದ್ದರೆ ಬೀಳಿಸೋದು. ಹೌದು, ಅಂಥದ್ದೆಲ್ಲ ಸಿಹಿ ನೆನಪು ಇದ್ದಂದ್ರೆ ಪೇರ್ಲೆ ಮರ. ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ತಿಂದು ತುಂಬ ರುಚಿ ಎಷ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ನೆಗಡಿ ಆಗೋದಿಲ್ಲ. ಯಾವುದೇ ಹಣ್ಣು ಇದ್ರೆ ಇಲ್ಲ ಮನೇಲಿ ಹೌದು, ಲಾಸ್ಟ್ ಅದನ್ನೇ ತಿಂದಾಗಲೇ ಒಂಥರ ಖುಷಿ, ಬೆಳೆದದ್ದಕ್ಕೂ ಸಾರ್ಥಕ. ಎಲ್ಲ ಸೇರಿ ತಿಂಬುದಲ್ಲಿ ಖುಷಿ ಮತ್ತೆ ಅದರಲ್ಲಿ. ನಾವೆಲ್ಲ ಚಿಕ್ಕವರಿರ್ತಾ ಹಂಗೆ ಪೇರ್ಲೆ ಮರಕ್ಕೆ ಹೋಗಿ ಪಕ್ಕದ ಮನೆಯಲ್ಲ ಸೇರಿ ಪೇರ್ಲೆ ಮಕ್ಕಳೆಲ್ಲ ಸೇರಿ ಪಕ್ಕದ ಮರಕ್ಕೆ ಹೋಗಿ ಆಟ ಆಡೋದು. ಅಲ್ಲೇ ನಮ್ಮ ಸಿಹಿ ಬಾಲ್ಯದ ನೆನಪು. ಹಣ್ಣುಗಳ ರಾಜ, ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು. ಈ ಮಾವಿನ ಹಣ್ಣಿನ ವಿಶೇಷತೆ, ಅದನ್ನು ಯಾವ್ಯಾವ ರೀತಿಯಾಗಿ ಬಳಸ್ಬೋದು ಅನ್ನೋದನ್ನು ನಾವೆಲ್ಲರೂ ಚರ್ಚೆ ಮಾಡೋಣ. ಈಗ ಬೇರೆ ಬೇರೆ ಜಾತಿ ಅಂದರೆ ಹಲವಾರು ಪ್ರಭೇದದ ಮಾವಿನ ಹಣ್ಣು ಇರ್ತದೆ. ಆಪೀಸು, ಕರಿಯಸಾಡು, ಮಲ್ಲಿಕ, ನೀಲಂ, ಮಲ್ಗೋವ, ಕೇಸರ, ಇನ್ನು ಸುಮಾರು ತಳಿಗಳ ಎಲ್ಲ ಹಣ್ಣುಗಳು ಒಂದೊಂದು ರೀತಿ ವಿಶೇಷವಾದ ರುಚಿಯನ್ನೇ ಹೊಂದಿರುವಂಥದ್ದು. ಬೇರೆ ಬೇರೆ ಮಾವಿನ ಹಣ್ಣಿನ ವಿಶೇಷತೆನೇ ಅದು. ಹಾಗಾಗಿ ಎಲ್ಲರಿಗೂ ಇಷ್ಟವಾಗುವಂಥ ಹಣ್ಣು ಮಾವಿನ ಹಣ್ಣು. ಇದರಿಂದ ಜ್ಯೂಸು ಕೂಡ ಮಾಡ್ಬೋದು. ಮಾವಿನ ಹಣ್ಣಿಂದ ಹಲ್ವಾ ಮಾಡ್ಬೋದು, ಮಾವಿನ ಹಣ್ಣಿನ ಪಾಯಸ ಮಾಡ್ಬೋದು, ಮಾವಿನ ಹಣ್ಣಿನ ಜ್ಯೂಸು. ಈ ಮಾವಿನ ಹಣ್ಣಿನ ಜ್ಯೂಸು ದೇಹಕ್ಕೆ ತಂಪನ್ನು ನೀಡುವ ಅತ್ಯುತ್ತಮ ಪಾನೀಯವಂತೆ. ಅಂದರೆ ದೇಹಕ್ಕೆ ತಂಪನ್ನು ನೀಡುವಂಥ ಅಂಶ ಆ ಹಣ್ಣಿನಲ್ಲಿ ಇರೋದು. ಇದು ವಿಟಮಿನ್ ಸಿಯನ್ನು ಹೊಂದಿದ್ದು ಮತ್ತು ಕ್ಯಾಲ್ಸಿಯಮನ್ನು ಕೂಡ ಹೊಂದಿರುವಂಥ ವಿಶೇಷವಾದ ಹಣ್ಣು. ಶುಗರ್ ಅವರಿಗೆ ಮಾವಿನ ಹಣ್ಣು ಸ್ವಲ್ಪ ನಿಷೇಧ, ಆದರೆ ಮಾವಿನ ಕಾಯಿಯನ್ನು ತಿನ್ಬೋದಂತೆ. ಹಾಗಾದರೆ ಎಲೆ ಕೂಡ ಶುಗರ್ ಅವರಿಗೆ ಭಾಳ ಒಳ್ಳೆಯದಂತ ವಿಶೇಷವಾಗಿ ವೈದ್ಯರು ಹೇಳಿರುವಂಥ ಒಂದು ಸಲಹೆ. ಮಾವಿನ ಹಣ್ಣು ಒಂದೇ ಅಲ್ಲ, ಹೂವಿನಿಂದನೂ ಅದರಿಂದ ನಾವು ಬಳಕೆ ಕಾಯಿಂದನೂ ಮಿಡಿಯಿಂದನೂ ಉಪ್ಪಿನಕಾಯಿಗೆ ಹಣ್ಣು ಬದಿಗೂ ಎಲ್ಲದಕ್ಕೂ ಉಪಯೋಗಕ್ಕೆ ಹೋಗುವಂಥದ್ದು ಮಾವಿನ ಹಣ್ಣು. ವಿಶೇಷವಾದಂಥ ಹಣ್ಣು. ಅದು ವಿಶೇಷವಾಗಿ ಇಂಥ ಹಣ್ಣನ್ನೆಲ್ಲ ಎಲ್ಲರೂ ಸೇರಿ ತಿಂದಾಗ ಅದರ ರುಚಿ ಮತ್ತು ರುಚಿ ಹೆಚ್ಚು. ಮನೇಲಿ ಸಾಕಷ್ಟು ಹಣ್ಣಿದ್ರು ಅದನ್ನ ಯಾರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರೂ ಸೇರಿದಾಗ ಈಗ ಅದೇ ಒಂದು ಹಣ್ಣನ್ನು ಕಟ್ ಮಾಡಿದ್ರೆ ಎಲ್ಲರೂ ಸೇರ್ತೀವಿ ನಾವು. ಅದು ಯಾವ ಹಣ್ಣು ಈಗ? ಮಲ್ಲಿಕ. ಇದನ್ನು ಕೂಡ ಮಲ್ಲಿಕಾನು ಮಾತ್ರ ನಾವು ಗುರ್ತಿಸ್ಬೋದು, ಅಷ್ಟು ಸಿಹಿಯಾದಂಥ ಹಣ್ಣು, ಸ್ಪೆಷಲ್ ತುಂಬ. ಇದು ಮನೆಯಲ್ಲೇ ಬೆಳೆದಂತಹ ಪಪ್ಪಾಯಿ ಹಣ್ಣು. ತುಂಬ ಅಂದರೆ ತುಂಬ ನಮಗೆ ಒಳ್ಳೆಯದು. ಇದರಲ್ಲಿ ಎ, ಸಿ ಮತ್ತು ನಾರಿನಾಂಶ ಇರುವಂಥ
ಹಣ್ಣು, ವಿಶೇಷವಾದ ಪೌಷ್ಟಿಕಾಂಶ ವಿಶೇಷವಾದ ಪೌಷ್ಟಿಕಾಂಶ ಇರುವಂತಹ ಹಣ್ಣು. ಚರ್ಮ ಮತ್ತು ಕೂದಲಿಗೂ ತುಂಬಾ ತುಂಬಾ ಒಳ್ಳೆಯದು ಇದು. ಕಣ್ಣಿಗೂ ತುಂಬಾ ಒಳ್ಳೆಯದು, ಕಣ್ಣಿನ ಆರೋಗ್ಯಕ್ಕೆ. ಈ ಪಪ್ಪಾಯ ಹಣ್ಣು ಶುಗರ್ ಇರೋ ತಿಂದರೆ ಅವರಿಗೂ ಶುಗರ್ ಕೂಡ ಲೆವೆಲ್ ಅಲ್ಲಿ ಇರ್ತದೆ. ಪಪ್ಪಾಯ ಹಣ್ಣು ಕೂಡ ಶುಗರ್ ಒಳ್ಳೆಯದು. ಇನ್ನೊಂದೇನಂದ್ರೆ ಇದು ಪಪ್ಪಾಯಿ ಎಲೆಯಿಂದ ಸಹಿತ ಜ್ಯೂಸ್ ಅನ್ನ ಅದು ಬಿಳಿ ರಕ್ತ ಹೆಚ್ಚು ಮಾಡ್ಬೋದು. ಇದು ಮತ್ತೆ ಕೊಬ್ಬಿನ ಅಂಶ ನಮ್ಮ ದೇಹದಲ್ಲಿ ಇರುವಂತಹ ಕೊಬ್ಬಿನ ಅಂಶವನ್ನ ಹೊರ ಹಾಕುತ್ತೆ. ಮಲಬದ್ಧತೆ ನಿವಾರಣೆಗೂ ವಿಶೇಷವಾದ ಔಷಧಿ. ಇದು ನಮ್ಮ ಮನೆ ಅಂಗಳದಲ್ಲಿ ಹಿತ್ತಲಲ್ಲಿ ಕೂಡ ಬೆಳ್ಕೊಳ್ಬಹುದು. ಎಲ್ಲ ಕಡೆ ಸಾಧಾರಣ ಬೆಳೆಯುವಂತ ಹಣ್ಣು ಇದು. ಇದ್ರ ಪಲ್ಯ ತುಂಬಾ ರುಚಿಯಾಗಿರುತ್ತೆ. ಕಾಯಿ ಇರುವಾಗ ತುಂಬಾ ಪಲ್ಯ ಮಾಡಿ. ಪಲ್ಯ ಬೋಂಡ ಎಲ್ಲ ಮಾಡ್ತಾರೆ. ಇನ್ನು ಈ ಹಣ್ಣು ವಿಶೇಷ ಯಾಕೆಂದ್ರೆ ನಮ್ಮ ಹಳ್ಳಿಯ ಹಣ್ಣು ವಿಶೇಷ ಯಾಕೆಂದ್ರೆ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ನಾವು ಬಳಸೋದ್ರಿಂದ ಬಹಳ ಉತ್ತಮ ಆರೋಗ್ಯ. ಯಾವುದೇ ಹಣ್ಣು ತರಕಾರಿ ಆದ್ರೂ ಕೆಮಿಕಲ್ ಬಳಸದೇ ಇದ್ರೆ ಆರೋಗ್ಯಕ್ಕೆ ಅದು ತುಂಬಾ ಒಳ್ಳೆಯದು. ಹಣ್ಣುಗಳಲ್ಲೇ ತುಂಬಾ ದೊಡ್ಡದಾದಂಥ ಹಣ್ಣು ಹಲಸಿನ ಹಣ್ಣು ಅಂತ ಹೇಳ್ಬೋದು. ಇದನ್ನು ನಾವು ನೋಡಲಿಕ್ಕೆ ಇದು ತುಂಬ ಮುಳ್ಳುಗಳಿಂದ ಕೂಡಿದಂತಹ ಒರಟಾದ ಹಣ್ಣು. ಇನ್ನೊಂದೇನು ಅಂದರೆ ಇದನ್ನು ಕಟ್ ಮಾಡಬೇಕಿದ್ರೆ ನಾವು ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಮುಟ್ಟಬೇಕು. ಯಾಕಂದರೆ ಇದು ತುಂಬ ಗಮ್ಮಿರುತ್ತೆ, ಕೈಗೆಲ್ಲ ಅಂಟಿಕೊಳ್ಳುತ್ತೆ. ಅದಕ್ಕಾಗಿ ಎಣ್ಣೆಯನ್ನು ಬಳಸ್ಕೊಂಡು ನಾವು ಇದನ್ನು ಕಟ್ ಮಾಡಬೇಕಾಗುತ್ತೆ. ಹೌದು. ಇದು ಹಳ್ಳಿ ನಾವು ಇದನ್ನು ಬಳಸ್ತೇವೆ, ಆದರೆ ಇದರ ಮಹತ್ವ ಏನು, ವಿಶೇಷತೆ ಏನು ಅನ್ನೋದು ಹೆಚ್ಚಾಗಿ ಗೊತ್ತಿರಲಿಲ್ಲ. ಇವಾಗ ಸುಮಾರು ಕಡೆ ಹಲಸಿನ ಮೇಳ ಅಂಥದ್ದನ್ನೆಲ್ಲ ನೋಡಿದಾಗ ಅದರ ಮಹತ್ವ ಮತ್ತು ವಿಶೇಷತೆ ನಮಗೆ ಸ್ವಲ್ಪ ಗೊತ್ತಾಯಿತು. ವಿಶೇಷವಾಗಿ ಇದು ನಾರಿನ ಅಂಶ ಇರುವಂಥ ಒಂದು ಹಣ್ಣು, ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದಂತೆ. ಹಾಗೆ ಹಸಿದಾಗ ಹಲಸು ಉಂಡಾಗ ಮಾವು ತಿನ್ನೋದು ಅದನ್ನೇ ಇದೆಯಲ್ಲ. ಹೌದು, ಅಲ್ಲೇ ಹಿಂದಿನವರು ಈ ಹಣ್ಣನ್ನು ತಿನ್ನಬೇಕು. ಸುಮಾರು ತಳಿ ಇರ್ತದೆ. ಈಗ ವರ್ಷ ಪೂರ್ತಿ ಆಗುವಂತ ಹಸು ಬಂದಿದೆ, ಸೀಸನ್ ವೈಸ್ ಮಾತ್ರ ಇರ್ತದೆ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ನಿಂಬೆ ರಸ ಹಾಕೊಂಡು ಹಚ್ಕೊಂಡು ಸ್ವಲ್ಪ ಒಂಚೂರು ಖಾರ ಬೇಕಾದ್ರೆ ಮೆಣಸೆಲ್ಲ ಹಾಕಿ ಗ್ಯಾಸ್ ತಿಂದು ರುಚಿಯಾಗಿರ್ತದೆ. ನಮಗೆ ಮುಂಚೆ ಇದ್ರದ್ದು ಒಂದು ಪ್ರಯೋಜನಕ್ಕೊಂದು ಗೊತ್ತಿರಲಿಲ್ಲ. ಅಂದ್ರೆ ಹಿಂದಿನವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಬಿಸಿಲನ್ನು ತಡೆಯೋದಕ್ಕೋಸ್ಕರ ತೋಟದ ಅಂಚಿಗೆಲ್ಲ ಇದನ್ನ ನೆಟ್ಟಿಡ್ತಾ ಇದ್ರು ಹಲಸಿನ ಗಿಡವನ್ನ. ಇವಾಗ ಏನು ಅದರದ್ದು ವೆರೈಟಿ ಆದಂತಹ ಏನು ಆಹಾರ, ಅದರ ಮೌಲ್ಯವರ್ಧನೆ ಅದರಿಂದ ಇದರ ಹಲಸಿನ ಕಾಯಿ ಆಗಿರ್ಬೋದು ಅಥವಾ ಹಣ್ಣು ಆಗಿರ್ಬೋದು, ಅದರ ಅನೇಕ ತರದ ಉತ್ಪನ್ನಗಳು ಇವತ್ತು ಮಾರುಕಟ್ಟೆಗೆ ಬರ್ತಾ ಇವೆ. ಅದರಿಂದ ಅನೇಕ ಪ್ರಯೋಜನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇದರ ಬೀಜ ಕೂಡ ತುಂಬಾ ಪ್ರೋಟೀನ್ ಇದೆ, ಬೀಜದಲ್ಲಿ ತುಂಬಾ ಪ್ರೋಟೀನ್ ಇದೆ. ಹೋಳಿಗೆ ಮಾಡ್ತಾರೆ ಇದರಿಂದ, ಹಣ್ಣಿಂದ ಮಾಡ್ತೇವೆ. ಚಿಪ್ಸ್ ಮತ್ತೆ ಹಪ್ಪಳ ಕಾಮನ್ ಆಗಿ ಮಾಡುದು ಎಲ್ಲರೂ ಪಲ್ಯ ಮಾಡೋದು. 6 ತಿಂಗಳು ಉಳಿತದೆ. ಹಣ್ಣಿನಿಂದ ಕಡುಬು, ಇಡ್ಲಿ, ಅಕ್ಕಿ, ಬೆಲ್ಲ ಬೆಲ್ಲದಿಂದ ಮಾಡೋದು. ಹಬೆಯಲ್ಲಿ ಬೇಯಿಸಿದ ತಿಂಡಿಗಳು, ಇಡ್ಲಿ, ಕಡುಬು, ಪಾಯಸ, ಮೊಳಕ, ಸುಮಾರು ರೀತಿಯ ಸವಿಸರಿಯಾದ ಶಿರಾ, ಬಕೆಹಣ್ಣಿನ ಹಲ್ವಾ, ಹಲಸಿನಿಂದ ಹೋಳಿಗೆ, ಬೀಜದ ಹೋಳಿಗೆ ಎಲ್ಲ ಮಾಡಬಹುದು. ತುಂಬಾ ಚೆನ್ನಾಗಿ ಮಾಡಬಹುದು. ಇದ್ರ ಮತ್ತೊಂದು ಸ್ಪೆಷಲ್ ಏನು ಅಂದ್ರೆ ಇದನ್ನ ಒಬ್ಬರೇ ಅಂತ ತಿನ್ನೋದಕ್ಕಾಗಲ್ಲ, ಎಲ್ಲರನ್ನ ಒಟ್ಟಿಗೆ ಸೇರ್ಸೋವಂತ ಅದ್ರೊಳಗೆ ಎಷ್ಟು ಸೊಳೆ ಇರ್ತದೆ, ಎಲ್ಲ ಸುಮಾರು ಜನಕ್ಕೆ ಸಾಕಾಗ್ತದೆ. ಅದಷ್ಟು ಸೊಳೆ ಇರ್ತದೆ. ಒಂದು ಹಣ್ಣು ಕೊಡ್ಕೊಂಡೆ ಒಂದು ಇದ್ರೊಳಗೆ ಏನೋ ಹಾಲಿನೇ ಆಗುದಿಲ್ಲ. ಆ ಕಡೆ ಈ ಕಡೆ ಮನೆಗಳು ಕೊಟ್ಟೆ ತಿಂದು ಇದು ಜಾಸ್ತಿ ಆಗಿದ್ರೆ ಅದನ್ನ ಮಿಕ್ಸರ್ ಇಟ್ಕೊಂಡು ಬೆಲ್ಲ ಕಾಸಿ ಇಟ್ರೆ ಒಂದ್ ವರ್ಷ ಇಡ್ಬೋದು. ಜಾಮು ಇಡ್ಲಿ ಆ ಥರ ಏನಾದ್ರು ಮಾಡ್ಬೋದು. ಮತ್ತೊಂದೇನಂದ್ರೆ ಈಗ ನಾವು ಇದನ್ನ ಈಗ ನಮ್ಗೆ ಬೇಕಾಗಿರುವಂತ ಈ ಹಲಸಿನ ಪೊಡೆಯನ್ನ ತೆಗೆದುಕೊಂಡು ಬಳಸ್ತೇವೆ. ಈ ಬಾಕಿ ಉಳಿದಿದ್ದೇನು ಇದೆಯಲ್ಲ ಅದು ದನಗಳಿಗೆ ಕೂಡ ಒಂದು ಹಾಲು ಜಾಸ್ತಿ ಹಾಲು ಉತ್ಪನ್ನ ಒಳ್ಳೆಯದು. ಎಲ್ಲಾ ರೀತಿಯಿಂದ ಈ ಹಣ್ಣು ತುಂಬಾ ಉಪಯುಕ್ತ ಅಂತ ಹೇಳ್ಬೋದು. ರುಚಿಕರ ಸಿಹಿಯಾಗಿದೆ.